शुभोदय मेरी प्यारे बच्चों। ऑनलाइन हिंदी क्लास के लिए स्वागत है। कक्षा 4वीं, विषय हिंदी, पाठ का नाम शिवाजी। आज हम लोग शिवाजी पाठ के बारे में जानते हैं। शिवाजी पाठ में कठिन शब्द का अर्थ देखिए बच्चों। संस्कार, आदतें, गुड हैबिट्स, योद्धा, युद्ध करने वाला, वॉरियर, वर्षगांठ, सालगिरह, बर्थडे। अब पाठ देखिए बच्चों। करीब 350 वर्ष पुरानी बात है। करीब 350 वर्ष पुरानी बात है। महाराष्ट्र में छत्रपति शिवाजी महाराज नाम के एक राजा थे। उन दिनों मुगलों का राज था। शिवाजी की माँ का नाम जीजाबाई और पिता का नाम शाहजी था। राजे शाहजी बीजापुर के आदिल शाह के पास सरदार थे। जीजाबाई ने शिवाजी को बचपन से अच्छे संस्कारों की शिक्षा दी। वे उन्हें साधु संतों की एवं वीर योद्धाओं की कहानियां सुनाया करती थी। जीजाबाई शिवाजी से हमेशा कहती थी, तुमने श्री राम जी और श्री कृष्ण जी के वंश में जन्म लिया है, तो उनकी तरह दुष्ट लोगों का संहार करके गरीब लोगों को सुखी करो। करीब 350 वर्ष पुरानी बात है। ಸುಮಾರು 350 ವರ್ಷಗಳ ಹಿಂದಿನ ಮಾತು ಇದು। महाराष्ट्र में छत्रपति शिवाजी महाराज नाम के एक राजा थे। ಮಹಾರಾಷ್ಟ್ರದಲ್ಲಿ ಛತ್ರಪತಿ ಶಿವಾಜಿ ಅಂತಕ್ಕಂಥ ಮಹಾರಾಜರು ಇದ್ದರು। ಒಂದಿನ ಮುಗಲೋಂ ಕಾ ರಾಜ್ ತಾ। ಒಂದಿನ ಮುಗಲೋಂ ಕಾ ರಾಜ್ ತಾ, ಮುಗಲರ ಆಳ್ವಿಕೆಯಲ್ಲಿತ್ತು। शिवाजी की माँ का नाम जीजाबाई। शिवाजी की माँ का नाम क्या है बच्चों? जीजाबाई। शिवाजी ताई ಹೆಸರು जीजाबाई और पिताजी का नाम शाहजी। पिताजी ಅವರ ಹೆಸರು शाहजी। शिवाजी ಅವರ पिताजी का नाम क्या है बच्चों? शिवाजी का पिताजी का नाम शाहजी। राजे शाहजी बीजापुर के आदिल शाह के पास सरदार थे। ರಾಜ ಶಾಹಜಿ ಅಂದರೆ ಶಿವಾಜಿ ತಂದೆ ಇದ್ದಾರಲ್ಲ, ಅವರು ಬಿಜಾಪುರದಲ್ಲಿ ಆದಿಲ್ ಶಾಹ್ ಎಂಬತಕ್ಕಂಥವ್ರ ಹತ್ರ ಇವನು ಸರ್ದಾರನಾಗಿ ಕೆಲಸ ಮಾಡ್ತಿದ್ದ। ಸರ್ದಾರ್ ಮನೆ ಕ್ಯಾ ಹೈ ಬಚ್ಚೋ? ಲೀಡರ್। ಇವನು ಲೀಡರ್ ಆಗಿ ಕೆಲಸ ಮಾಡ್ತಿದ್ದ ಎಲ್ಲಿ? ಬಿಜಾಪುರದಲ್ಲಿ ಆದಿಲ್ ಶಾಹ್ ಹತ್ರ। जीजाबाई ने शिवाजी को बचपन से अच्छे संस्कारों की शिक्षा दी। जीजाबाई ತನ್ನ ಮಗನಾಗಿರ್ತಕ್ಕಂಥ ಶಿವಾಜಿ ಅವರಿಗೆ ಬಾಲ್ಯದಿಂದಲೇ, ಬಚಪನ್ ಮನೆ ಬಾಲ್ಯ ಅಂದರೆ ಚೈಲ್ಡ್ಹುಡ್ ಅಂತ, ಈ ಒಂದು ಚೈಲ್ಡ್ಹುಡ್ಡಿಂದನೇ ಒಳ್ಳೊಳ್ಳೆ ಸಂಸ್ಕಾರ, ಅಚ್ಚೆ ಸಂಸ್ಕಾರ ಅಂದರೆ ಒಳ್ಳೊಳ್ಳೆ ಸಂಸ್ಕಾರನ ಕೊಡ್ತಾಯಿದ್ರು। ಶಿಕ್ಷಾದಿ ಒಳ್ಳೊಳ್ಳೆ ಸಂಸ್ಕಾರನ ಕೊಡ್ತಾಯಿದ್ರು, ಯಾವ ರೀತಿ ಇರಬೇಕು ಏನು ಅಂತ ಹೇಳ್ಬಿಟ್ಟು ಒಳ್ಳೆ ಸಂಸ್ಕಾರನ ಹೇಳ್ಕೊಟ್ಟಿದ್ರು। वे उन्हें साधु संतों की एवं वीर योद्धाओं की कहानियाँ सुनाया करती थी। ಅವ್ರು ಏನು ಮಾಡ್ತಿದ್ರಂತಪ್ಪ ಅಂದರೆ ಒಳ್ಳೊಳ್ಳೆ ಶಿಕ್ಷಣನ ಎಲ್ಲ ಕೊಟ್ರಲ್ಲ, ಆಮೇಲೆ ಸಾಧು ಸಂತರ ಬಗ್ಗೆ ಕೂಡ ಹೇಳ್ತಿದ್ರು। ಮತ್ತು ವೀರ ಯೋದ್ಧಾವಂ ಅಂದರೆ ವಾರಿಯರ್ ಅಂದರೆ ಯುದ್ಧ ಮಾಡುವವರು, ಒಳ್ಳೆ ಯುದ್ಧ ಮಾಡ್ತಾರಲ್ಲ ಅವರ ಒಂದು ಕಹಾನಿ ಎಲ್ಲ ಹೇಳ್ತಿದ್ರು ಅಮ್ಮಾಜಿ ಶಿವಾಜಿಗೆ। ಸಾಧು ಸಂತರ ಬಗ್ಗೆ ಮತ್ತು ಅಂದರೆ ಯುದ್ಧ ಮಾಡೋರ ಬಗ್ಗೆ, ಇವ್ರ ಬಗ್ಗೆ ಎಲ್ಲ ಕಥೆಗಳನ್ನೆಲ್ಲ ಹೇಳ್ತಿದ್ರು। जीजाबाई शिवाजी से
हमेशा कहती थी, तुमने श्री राम जी और श्री कृष्ण जी के वंश में जन्म लिया है तो उनकी तरह दुष्ट लोगों का संहार कर है, गरीब लोगों को सुखी करो. ನೀನು ಅಷ್ಟೇ ಹೇಳ್ತಾರೆ ಏನೋ ಈಗ ನಿಜಾನೇ ಹೇಳ್ತಿರ್ತಾರೆ ಏನಂತ, ಶ್ರೀರಾಮ್ ಜಿ ಅವರು ಶ್ರೀರಾಮ ಅಂದರೆ ರಾಮಾಯಣದಲ್ಲಿ ಶ್ರೀರಾಮಚಂದ್ರ ಬರ್ತಾನಲ್ಲ, ತುಂಬ ನಿಷ್ಠೆಯಿಂದ ನಡ್ಕೊತಾನವನು. ಅದೇ ರೀತಿ ಈ ಒಂದು ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಬರ್ತಾನೆ. ಇವರು ಒಳ್ಳೆ ವ್ಯಕ್ತಿಗಳಲ್ವಾ, ಇವರು ಒಂದು ಯಾವ ವಂಶದಲ್ಲಿ ಹುಟ್ಟಿದ್ರು, ಹೇಗಿದ್ರು, ಯಾವ ರೀತಿ ನಡ್ಕೊತಾರೆ ಏನು ಅಂತ ಹೇಳಿಬಿಟ್ಟು ಇವ್ರ ಬಗ್ಗೆ ಎಲ್ಲ ಜೀಜಾಬಾಯಿ ಶಿವಾಜಿಗೆ ಹೇಳ್ತಿರ್ತಾರೆ. ಇದು ಅವನು ತುಂಬ ಒಳ್ಳೆ ವಂಶದಲ್ಲೇ ಹುಟ್ಟಿದ್ದಾರೆ, ಒಳ್ಳೆ ಹೆಸರನ್ನು ತಗೊಂಡಿದ್ದಾರೆ, ಒಳ್ಳೆ ಜನರು ಹಾಗಂತ ಹೇಳಿಬಿಟ್ಟು ಅವರಿಬ್ಬರ ಬಗ್ಗೆನೂ ಇವ್ರಿಗೆ ತಿಳಿಸ್ತಾರೆ ಶಿವಾಜಿಗೆ ಅಮ್ಮ. ಮತ್ತು ಈ ದುಷ್ಟರನ್ನು ಅವರು ಸಂಹಾರ ಮಾಡ್ತಾರೆ, ಅಂದರೆ ಕೆಟ್ಟ ಜನರನ್ನೆಲ್ಲ ನಾಶ ಮಾಡ್ತಾರೆ, ವಿನಾಶ ಮಾಡ್ತಾರೆ. ಅಂದರೆ ಸಂಹಾರ ಅಂದರೆ ಡಿಸ್ಟ್ರಕ್ಷನ್ ಅಂತ, ವಿನಾಶ ಮಾಡೋದು, ಸಂಹಾರ ಮಾಡೋದು ಅಂತ. ಗರೀಬ್ ಲೋಗೋಂಕೋ ಸುಖಿ ಕರೋ, ಈಗ ಬಡ ಜನರಿಗೆಲ್ಲ ತುಂಬ ತೊಂದರೆ ಕೊಡ್ತಿದ್ರಲ್ಲ, ಇವ್ರನ್ನೆಲ್ಲ ದುಷ್ಟರೆಲ್ಲ ಸಾಯಿಸಿಬಿಟ್ರೆ ಆವಾಗ ಬಡ ಜನರು ಸುಖವಾಗಿರ್ತಾರೆ, ಸಂತೋಷವಾಗಿರ್ತಾರೆ ಹಾಗಂತ ಹೇಳ್ತಿದ್ರು ಅಮ್ಮ. ಗರೀಬ್ ಕಾ ವಿಲೋಮ್ ಶಬ್ದ ಕ್ಯಾ ಹೈ ಬಚ್ಚೋ, ಅಮೀರ್. ಗರೀಬ್ ಮನೆ ಪೂರ್ ಅಂತ. ಓಕೆ, ಅರ್ಥ ಆಯ್ತಾ ಮಕ್ಕಳ? ಇದು ಶಿವಾಜಿಗೆ ತನ್ನ ತಾಯಿ ನೋಡಿ ಒಳ್ಳೊಳ್ಳೆ ಒಂದು ಸಂಸ್ಕಾರನ ಹೇಳ್ಕೊಟ್ಟಿದ್ದಾರೆ. ನೀವು ಅದೇ ರೀತಿ ಕಲಿಬೇಕು. ಶ್ರೀರಾಮಚಂದ್ರಂದು ಶ್ರೀಕೃಷ್ಣ ಬಗ್ಗೆ ತುಂಬಾ ತಿಳ್ಕೊಬೇಕು ನೀವು. शिवाजी की माताजी का नाम क्या है बच्चों? शिवाजी की माताजी का नाम जीजाबाई. और पिताजी का नाम क्या है? पिताजी का नाम शाहजी. माताजी शिवाजी को कौन सा कहानियाँ सुनाते हैं बच्चों? साधु संतों की एवं योद्धाओं की और श्री रामचंद्र और श्री कृष्ण परमात्मा जी के बारे में सुनाते हैं. थोड़ा समझदार होने पर उन्होंने किशोरों की सेना बनाई, तलवार चलाना भी सीखा. एक दिन अपने दोस्तों के साथ भगवान शंकर जी के मंदिर में जाकर हिंदवी स्वराज्य स्थापित करने की उन्होंने शपथ ली थी. उस दिन से ही उन्होंने अपना काम शुरू कर दिया. योग्य समय में उनका विवाह हो गया. उनके 2 बच्चे थे, एक संभाजी और दूसरा राजा राम. थोड़ा समझदार होने पर उन्होंने किशोरों की सेना बनाई. ಇವನಿಗೆ ಎಲ್ಲ ಒಳ್ಳೊಳ್ಳೆ ಸಂಸ್ಕಾರನೆಲ್ಲ ಹೇಳ್ಕೊಟ್ರಲ್ಲ ಅಮ್ಮ, ಇದೆಲ್ಲ ಗೊತ್ತಾಯಿತು. ಸ್ವಲ್ಪ ಎಲ್ಲ ತಿಳುವಳಿಕೆ ಬಂದ ಮೇಲಕ್ಕೆ ಅವಾಗ ಏನಾಯಿತು ಅಂತಂದರೆ ಇವನನ್ನು ಕಿಶೋರೋಂ ಕಿ ಸೇನಾ ಬನಾಯಿ, ಕಿಶೋರ್ನ ಒಂದು ಸೇನೆ ಅಂತ ಹೇಳಿಬಿಟ್ಟು ಮಾಡಿದರು. ತಲವಾರ್ ಚಲಾನ ಬಿ ಸೀಖಾ. ತಲವಾರ್ ಮತ್ಲಬ್ ಕ್ಯಾ ಹೈ ಬಚ್ಚೋ? ಸ್ವಾರ್ಡ್, ಕತ್ತಿ ಅಂತ ಹೇಳ್ತೀವಲ್ಲ, ಯುದ್ಧದಲ್ಲಿ ಬಳಸ್ತೀವಲ್ಲ ಕತ್ತಿ. ನೋಡಿ ಶಿವಾಜಿ ಸೊಂಟಕ್ಕೆ ಕಟ್ಕೊಂಡಿದ್ದಾನೆ, ಉದ್ದಕ್ಕೆ ಬಂದಿದೆ ನೋಡಿ, ಅದು ಕತ್ತಿ. ಚಿತ್ರ ನೋಡಿ ಮಕ್ಳಿಗೆ ಗೊತ್ತಾಗುತ್ತೆ. ಇದು ಸ್ವಾರ್ಡ್ ಅಂತ ಹೇಳ್ತೀವಿ, ತಲ್ವಾರ್. ಇದನ್ನು ಯಾವ ರೀತಿ ಬಳಸಬೇಕು ಯುದ್ಧದಲ್ಲಿ ಏನು ಅಂತ ಹೇಳಿಬಿಟ್ಟು ಇದನ್ನು ಕೂಡ ಅವನು ಕಲಿತ. एक दिन अपने दोस्तों के साथ भगवान शंकर जी के मंदिर में जाकर हिंदवी स्वराज्य स्थापित करने की उन्होंने शपथ ली थी. ಒಂದು ದಿನ ತನ್ನ ಸ್ನೇಹಿತ ಅಂದರೆ ದೋಸ್ತ್ ಮನೆ ಫ್ರೆಂಡ್ ಅಂತ, ಫ್ರೆಂಡ್ ಜೊತೆ ಭಗವಾನ್ ಶಂಕರ್ ಜಿ ಮಂದಿರ್ ಮತ್ಲಬ್ ಕ್ಯಾ ಹೈ? ಟೆಂಪಲ್. ಭಗವಾನ್ ಶಂಕರ್ ಅಂದರೆ ಈಶ್ವರನ ದೇವಸ್ಥಾನಕ್ಕೆ ಹೋಗ್ತಾರೆ ಅವನು ಮತ್ತು ಫ್ರೆಂಡು. ಹೋಗ್ಬಿಟ್ಟು ಅಲ್ಲಿ ಶಪಥ ಮಾಡ್ತಾನೆ, ನಾನು ಏನಾದರೂ ಮಾಡಿ ಹಿಂದವಿ ಸ್ವರಾಜ್ಯವನ್ನು ಸ್ಥಾಪನೆ ಮಾಡ್ತೀನಿ ಹಾಗಂತ ಹೇಳಿಬಿಟ್ಟು ಶಪಥ ಮಾಡ್ತಾನೆ. ಉಸ್ ದಿನ ಸೇ ಹಿ ಉನ್ಹೋನೆ ಅಪ್ನಾ ಕಾಮ್ ಶುರು ಕರ್ ದಿಯಾ. ಯಾವಾಗ ಶಪಥ ಮಾಡೋದನ್ನ ಹಿಂದವಿ ಸ್ವರಾಜ್ಯ ಮಾಡ್ತೀನಿ ಅಂತ ಹೇಳಿಬಿಟ್ಟು ಆವತ್ತಿನಿಂದ ಅವನ ಕೆಲಸವನ್ನು ಶುರು ಮಾಡ್ಕೊತಾನೆ. योग्य समय में उनका विवाह हो गया. उनके 2 बच्चे थे, एक संभाजी और दूसरा राजा राम. ಯೋಗ್ಯ ಸಮಯಕ್ಕೆ ಉನ್ಕಾ ವಿವಾಹ ಹೋಗಯ
ಅಂದರೆ ಸಮಯಕ್ಕೆ ಸರಿಯಾಗಿ ಅವನಿಗೆ ವಿವಾಹವಾಯಿತು. ವಿವಾಹ ಮಾನೆ ಮ್ಯಾರೇಡ್, ಮದುವೆ ಕೂಡ ಆಯಿತು. ಉನ್ಕೆ ದೋ ಬಚ್ಚೆ थे, ಅವನಿಗೆ ಇಬ್ಬರು ಮಕ್ಕಳು ಕೂಡ ಆದರು. ಏಕ್ ಸಂಭಾಜಿ, ಒಬ್ಬನ ಹೆಸರು ಸಂಭಾಜಿ, ಇನ್ನೊಬ್ಬನ ಎರಡನೇವನ ಹೆಸರು ರಾಜಾರಾಮ್. ಅರ್ಥ ಆಯ್ತಾ ಮಕ್ಕಳ? ಇದು ಶಿವಾಜಿ ನೋಡಿ ಮಧ್ಯದಲ್ಲಿ ಕೂತಿದ್ದಾನೆ, ಎಲ್ಲ ಅವರ ಫ್ರೆಂಡ್ಸ್ ಜೊತೆಯಲ್ಲೆಲ್ಲ ಮಾತಾಡ್ತಿದ್ದಾನೆ. शिवाजी महाराज अपने न्याय के लिए प्रसिद्ध थे. एक किला संभालते समय उनकी सेना का एक कुशल सरदार मुरारबाजी शहीद हो गया. इस समाचार से शिवाजी महाराज बहुत दुखी हो गए और उन्होंने यह सोचा कि ऐसा होना अच्छी बात नहीं है. वे राजपूत राजा जयसिंह के पास गए और उन्होंने निवेदन किया कि यदि राजा जयसिंह शिवाजी के साथ मिलकर औरंगजेब के खिलाफ खड़े हो जाए तो हिंदवी स्वराज्य का सपना साकार हो सकता है. उस समय चालाक जयसिंह ने अपनी बातों से शिवाजी को प्रभावित किया और संधि करने का प्रस्ताव रखा. शिवाजी ने भी सोचा कि मनुष्यों की हानि के बजाय संधि से यदि कुछ समय तक लाभ होता हो तो संधि करने में ही भलाई है. इसलिए शिवाजी महाराज ने उनकी बात मान ली और संधि कर ली. उसी समय जयसिंह ने उन्हें बादशाह से मिलने को कहा. शिवाजी महाराज अपने न्याय के लिए ಪ್ರಸಿದ್ಧ ಥೇ. ಶಿವಾಜಿ ಮಹಾರಾಜ ಯಾವತ್ತೇ ಆಗಲಿ ಸತ್ಯದ ಬಗ್ಗೆ ನ್ಯಾಯದ ಬಗ್ಗೆನೇ ಮಾತಾಡ್ತಾ ಇರೋರು. ಹಾಗಾಗಿ ಇವನು ತುಂಬ ಪ್ರಸಿದ್ಧಿ ಆಗಿಬಿಟ್ಟ ನ್ಯಾಯ ಕೊಡೋದ್ರಲ್ಲಿ ಶಿವಾಜಿ. एक किला संभालते समय उनकी सेना का एक कुशल सरदार मुरारबाजी शहीद हो गया. ಪಾಪ ಈ ಒಂದು ಸರ್ದಾರ್ ಮುರಾರ್ಬಾಜಿ ಏನಾಯ್ತಪ್ಪ ಅಂತಂದರೆ, ಒಂದು ಕಿಲಾ ಮಾನೆ ಫೋರ್ಟ್ ಅಂತ, ಕೋಟೆ ಅಂತ ಹೇಳ್ತೀವಲ್ಲ ಅದು. ಸಂಭಾಲ್ತೆ ಸಮಯ ಅಂದರೆ ಈ ಕೋಟೆಯನ್ನು ಪ್ರೊಟೆಕ್ಷನ್ ಕೊಡ್ತಾ ಇದ್ದ, ಅಂದರೆ ಕಾವಲು ಕಾಯ್ತಾ ಇದ್ದ, ಕೋಟೆಗೆ ಕಾವಲು ಕಾಯ್ತಾ ಇದ್ದ ಒಂದು ಸಮಯದಲ್ಲಿ ಸೇನಾಕ ಏಕ್ ಕುಶಲ್ ಸರ್ದಾರ್, ಅಲ್ಲಿ ಒಬ್ಬ ಅಂದರೆ ಕೋಟೆಗೆ ಸೈನ್ಯರು ಜಾಸ್ತಿ ಇರ್ತಾರಲ್ಲ, ಅದರಲ್ಲಿ ಇವನು ಒಬ್ಬ. ಈ ಒಂದು ಕಾವಲು ಕಾಯ್ತಾ ಇದ್ದರೆ ಇದ್ದಕ್ಕಿದ್ದ ಹಾಗೆ ಅವನು ಪ್ರಾಣ ತ್ಯಾಗ ಮಾಡ್ತಾನೆ. ಅಂದರೆ ಶಹೀದ್ ಅಂದರೆ ಪ್ರಾಣ ತ್ಯಾಗ ಮಾಡೋದು, ಪ್ರಾಣ ಅರ್ಪಿಸುವುದು ಅಂತ ಅರ್ಥ ಆಯ್ತಾ. ಪ್ರಾಣ ಹೋಗ್ಬಿಡುತ್ತೆ ಅವನಿಗೆ, ಅಂದರೆ ಕಾವಲು ಕಾಯ್ತಾ ಇದ್ದರೆ. इस समाचार से शिवाजी महाराज बहुत दुखी हो गए और उन्होंने यह सोचा कि ऐसा होना अच्छी बात नहीं है. ಈ ಒಂದು ಸಮಾಚಾರ ತಿಳಿಯುತ್ತೆ ಅವನಿಗೆ, ಈ ಥರ ಸರ್ದಾರ್ ಮುರಾರ್ಬಾಜಿ ಸತ್ತೋಗಿದ್ದಾರೆ ಅಂತ ತಿಳಿದ ತಕ್ಷಣ ಶಿವಾಜಿಗೆ ಬಹಳ ದುಃಖ ಆಯಿತು. ಮತ್ತು ಅವನಿಗೆ ಯೋಚನೆ ಮಾಡ್ತಾನೆ, ಈ ರೀತಿ ಆಗಬಾರ್ದಾಗಿತ್ತು ನಮ್ಮ ಸೇನಾಗೆ ಹಾಗಂತ ಹೇಳಿಬಿಟ್ಟು ದುಃಖ ಪಟ್ಕೊತಾನೆ. वे राजपूत राजा जयसिंह के पास गए और उन्होंने निवेदन किया कि यदि राजा जयसिंह शिवाजी के साथ मिलकर औरंगजेब के खिलाफ खड़े हो जाए तो हिंदवी स्वराज्य का सपना साकार हो सकता है. ನೋಡಿ, ರಾಜಪೂತ್ ರಾಜ ಅಂದರೆ ರಜಪೂತ್ರಲ್ಲಿ ರಾಜನಾಗಿರ್ತಕ್ಕಂಥ ಜಯಸಿಂಹ ಇದ್ದಾನಲ್ಲ, ಅವನ ಹತ್ರ ಹೋಗ್ತಾನೆ ಶಿವಾಜಿ. ಹೋಗ್ಬಿಟ್ಟು ನಿವೇದನ್ ಕಿಯಾ ಯದಿ ರಾಜ ಜಯಸಿಂಹ ಶಿವಾಜಿ ಕೆ ಸಾಥ್ ಮಿಲ್ಕರ್ ಔರಂಗಜೇಬ್ ಕೆ ಖಿಲಾಫ್ ಖಡೆ ಹೋ ಜಾಯೆ, ಅಂದರೆ ಈ ರಾಜಪೂತ್ ವಂಶನಾಗಿರ್ತಕ್ಕಂಥ ಜಯಸಿಂಹ ಮತ್ತು ಶಿವಾಜಿ ಇಬ್ಬರು ಸೇರಿಕೊಂಡು ಈ ಔರಂಗಜೇಬ್ ಅವರ ಮನೆಗೆ ಹೋಗೋಣ ಅಂತ ಹೇಳಿಬಿಟ್ಟು ಮಾತಾಡ್ಕೊತಾರೆ. ಖಿಲಾಫ್ ಅಂದರೆ ವಿರುದ್ಧ ಅಂತ, ಕಡೆ ಹೋ ಜಾಯಿ
ಅಂದರೆ ಔರಂಗಜೇಬ್ಗೆ ವಿರುದ್ಧವಾಗಿ ಇವರು ಕೂಡ ನಿಂತ್ಕೊತಾರೆ. ಯಾಕಂದರೆ ಅವನು ಏನಕ್ಕೂ ಅವಕಾಶ ಮಾಡಿಕೊಡೋದಿಲ್ಲ, ಹಾಗಾಗಿ ಅವನ ವಿರುದ್ಧವಾಗಿ ಇವರು ನಿಂತ್ಕೊತಾರೆ. ಜೈ ಹಿಂದವಿ ಸ್ವರಾಜ್ ಕಾ ಸಪನ ಸಾಕಾರ ಹೋ ಸಕ್ತಾ ಹೈ, ನಮಗೆ ಹಿಂದವಿ ಸ್ವರಾಜ್ಯನ ಸ್ಥಾಪನೆ ಮಾಡೋದಕ್ಕೆ ಸಹಕಾರ ಕೊಟ್ಟರೆ ಸಾಕು ಹಾಗಂತ ಹೇಳಿಬಿಟ್ಟು ಅವರಿಬ್ಬರು ಔರಂಗಜೇಬ್ ಮನೆಗೆ ಹೋಗ್ತಾರೆ. उस समय चालाक जयसिंह ने अपनी बातों से शिवाजी को प्रभावित किया और संधि करने का प्रस्ताव रखा. ಅದೇ ಸಮಯದಲ್ಲಿ ರಾಜ ಇರ್ತಾನಲ್ಲ, ಯಾರ ರಜಪೂತ್ ರಾಜ ಜಯಸಿಂಹ, ಅವನೇನು ಮಾಡ್ತಾನೆ, ಇವನು ಒಂದು ತನಗೆ ಏನು ತೋಚುತ್ತೋ ಅದನ್ನೆಲ್ಲ ಇವನಿಗೆ ಹೇಳ್ತಿರ್ತಾನೆ. ಹೇಳಿದಾಗ ಇವನು ಒಪ್ಕೊತಾನೆ ಶಿವಾಜಿ. ಒಪ್ಕೊಂಡು ಅವಾಗ ಏನು ಮಾಡ್ತಾರೆ ಅಂದರೆ, ಶಿವಾಜಿನೇ भी सोचा कि मनुष्य की हानि के बजाय संधि से यदि कुछ समय तक लाभ होता हो तो संधि करने में ही भलाई है. ಅಂದರೆ ಈ ಒಂದು ಕೆಟ್ಟದ್ದು ಮನುಷ್ಯನಾಗಿ ಹುಟ್ಟಿದ ಮೇಲೆ ಕೆಟ್ಟದ್ದು ಒಳ್ಳೇದೇನೋ, ಕೆಲವರು ಕೆಟ್ಟದ್ದು ಮಾಡ್ತಾರೆ, ಕೆಲವರು ಒಳ್ಳೇದು ಮಾಡ್ತಾರೆ, ಈ ಥರ ಎಲ್ಲ ನಡೀತಾ, ಈ ಒಂದು ಹಾನಿ ಅನ್ನೋದು ಕೆಟ್ಟದ್ದು ನಡೀತಾ ಇರುತ್ತಲ್ಲ, ಅದಕ್ಕೆಲ್ಲ ನಾವು ಅವಕಾಶ ಮಾಡಿಕೊಡ್ಬಾರ್ದು ಈ ಒಂದು ಸಮಯದಲ್ಲಿ ಹಾಗಂತ ಹೇಳಿಬಿಟ್ಟು ಹೇಳ್ತಾನೆ. ಇಸ್ಲಿಯೇ ಶಿವಾಜಿ ಮಹಾರಾಜನೇ ಉನ್ಕಿ ಬಾತ್ ಮಾನ್ಲಿ ಅವರು ಸಂಧಿ ಕರ್ಲಿ. ಈ ಒಂದು ಶಿವಾಜಿ ಅವನು ಹೇಳಿರೋ ಮಾತಿಗೆಲ್ಲ ಒಪ್ಕೊತಾನೆ. ಒಪ್ಕೊಂಡು ಉಸಿ ಸಮಯ ಜಯಸಿಂಹ ನೆ ಉನ್ಹೆ ಬಾದುಷಾ ಕೆ ಮಿಲನೆ ಕೋ ಕಹಾ. ಜಯಸಿಂಹ ಏನು ಮಾಡ್ತಾನೆ, ಬಾದುಷಾಹನ ಭೇಟಿ ಆಗೋಣ ಅಂತ ಹೇಳಿಬಿಟ್ಟು ಹೇಳ್ತಾನೆ. जयसिंह ने शिवाजी की सुरक्षा की जिम्मेदारी ली. शिवाजी अपने पुत्र संभाजी के साथ बादशाह से मिलने गए. उस दिन बादशाह की 50वीं वर्षगांठ थी. औरंगजेब के दरबार में सरदारों का स्थापन उनकी हैसियत के अनुसार निश्चित किया गया था. जब शिवाजी महाराज वहां पहुंचे तो उन्हें जानबूझकर सरदारों की कतार में खड़ा किया गया था. उनको राजपूत राजा जसवंत सिंह राठौड़ के बाद खड़े रहने को कहा गया, जो युद्ध भूमि से भाग निकल था. गुस्से में लाल पीले होते हुए शिवाजी दरबार छोड़कर बाहर चले गए. जिस जगह पर वे रह रहे थे उन्होंने देखा कि वहाँ भी औरंगजेब का पहरा है. वे समझ गए कि उन्हें फंसाया गया है. उन्होंने वापस जाने की अनुमति मांगी, लेकिन बादशाह ने मान किया. उन्होंने सोचा कि किसी भी तरह बाहर निकलना ही होगा, इसलिए उन्होंने अपने साथ लाए हुए लोगों को वापस भेज दिया. केवल अपने पुत्र संभाजी और हिरोजी फरजद तथा मदारी मेहतर इन 2 सेवकों को अपने साथ रखा. जयसिंह ने शिवाजी की सुरक्षा की जिम्मेदारी ली. ಪಾಪ ಜಯಸಿಂಹ ಇವನು ಒಂದು ರಕ್ಷಣೆ ಕೊಡಬೇಕು ಇವನಿಗೆ, ಶಿವಾಜಿಗೆ ಅಂತ ಹೇಳಿಬಿಟ್ಟು ಹೇಳ್ತಾನೆ. ಆ ಥರ ಅವನ ಮನಸ್ಸು ಹಾಗಿರುತ್ತೆ. ಶಿವಾಜಿ अपने पुत्र संभाजी के साथ बादशाह से मिलने गए. ಶಿವಾಜಿ ಅವ್ರ अपने पुत्र ಸಂಭಾಜಿ, ಶಿವಾಜಿ ಮತ್ತು ಅವನ ಒಂದು ಮಗ ಸಂಭಾಜಿ ಇಬ್ಬರು ಏನು ಮಾಡ್ತಾರೆ, ಬಾದುಷಾಹನ ಭೇಟಿ ಆಗೋಣ ಅಂತ ಹೇಳಿಬಿಟ್ಟು ಹೋಗ್ತಾರೆ. ಉಸ್ ದಿನ ಬಾದುಷಾಹ ಕಿ 50वीं ವರ್ಷಗಾಂಠ್ ಥಿ. ಆವತ್ತಿನ ದಿನ ಬಾದುಷಾಹಗೆ 50ನೇ ಹುಟ್ಟಹಬ್ಬನ ಆಚರಿಸ್ತಾ ಇದ್ರು. 50 ವರ್ಷ ಆಗ ಅವನಿಗೆ ಬಾದುಷಾಹಗೆ ಅವತ್ತಿನ ದಿನ ಬರ್ತಡೇ, ವರ್ಷಗಾಂಠ್ ಮನೆ ಬರ್ತಡೇ. 50वीं ಅಂದರೆ 50ನೇದು ಅಂತ, 50th बर्थडे. औरंगजेब के दरबार में सरदारों का स्थान उनकी हैसियत के अनुसार निश्चय किया गया था. ಔರಂಗಜೇಬನ ಒಂದು ದರ್ಬಾರದಲ್ಲಿ ಈ ಒಂದು ಅವನ ಒಂದು ಶಕ್ತಿಯಿಂದನೇ ಅವನ ಅನುಸಾರವಾಗಿ ಈ ಒಂದು ಕಾರ್ಯವನ್ನು ನಡೀತಿತ್ತು. जब शिवाजी महाराज वहाँ पहुँचे तो उन्हें जानबूझकर सरदारों की कतार में खड़ा किया गया था. ಶಿವಾಜಿ ಮಹಾರಾಜ್ ವಹಾ ಪಹುಂಚೇತು ಅಂದರೆ ಅಲ್ಲಿಗೆ ತಲುಪಿದ ತಕ್ಷಣ
ಜಾನ್ ಬೂಜ್ಕರ್ ಅಂದರೆ ಅವನಿಗೆ ಗೊತ್ತಾಯಿತು, ಅಂಡರ್ಸ್ಟ್ಯಾಂಡ್, ಜಾನ್ ಬೂಜ್ಕರ್ ಮನೆ ಅಂಡರ್ಸ್ಟ್ಯಾಂಡ್ ಗೊತ್ತಾಯ್ತು ಏನಂತ, ಕತಾರ್ ಮೇ ಖಡಾ ಕಿಯಾ ಗಯಾತ, ಕತಾರ್ ಮನೆ ಕ್ಯೂ ಅಂತ ಲೈನಲ್ಲಿ ನಿಂತಿರಬೇಕು ಹಾಗಂತ ಹೇಳಿಬಿಟ್ಟು ಅರ್ಥ ಆಯ್ತು ಅವನಿಗೆ. ಅಲ್ಲಿ ಹೋದ ತಕ್ಷಣ ಉನ್ಕೋ ರಾಜಪೂತ್ ರಾಜ ಜಸವಂತ ಸಿಂಹ ರಾಠೋಡ್ ಕೆ ಬಾದ್ ಖಡೆ ರಹನೆ ಕೋ ಕಹಾ ಗಯಾ. ಇವನು ರಜಪೂತ್ ರಾಜನಾಗಿರ್ತಕ್ಕಂಥ ಅಲ್ಲಿ ಜಸವಂತ ಸಿಂಹ ರಾಠೋಡ್ ಇದ್ದಾನಲ್ಲ, ಅವನು ಆದಮೇಲಕ್ಕೆ ನಿಲ್ಲಬೇಕು ಇಲ್ಲಿ ಹಾಗಂತ ಹೇಳಿಬಿಟ್ಟು ಹೇಳ್ತಾನೆ. ಜೋ ಯೋಧ ಭೂಮಿ ಸೆ ಬಾಗ್ ನಿಕಲ್ ಥಾ, ಯುದ್ಧ ಭೂಮಿನ ತಲುಪಿದ್ರು, ಅಲ್ಲಿಂದ ಅಲ್ಲಿ ಯುದ್ಧ ಭೂಮಿಗೆ ತಲುಪ್ತಾರೆ. ಗುಸ್ಸೆ ಮೇ ಲಾಲ್ ಪೀಲೆ ಹೋತೆ ಹುಯೆ ಶಿವಾಜಿ ದರ್ಬಾರ್ ಚೋಡ್ಕರ್ ಬಾಹರ್ ಚಲೆ ಗಯೇ. ಅಂದರೆ ಅವನಿಗೆ ಸಿಟ್ಟು ಬಂದುಬಿಡುತ್ತೆ, ಶಿವಾಜಿಗೆ ಸಿಟ್ಟು ಬಂದಾಗ ಅವನು ಲಾಲ್ ಪೀಲೆ ಹೋತೆ ಅಂದರೆ ಕಣ್ಣು ಕೆಂಪು ಮಾಡಿಕೊಂಡು ಸಿಟ್ಟು ಮಾಡಿಕೊಂಡು ಅಲ್ಲಿಂದ ಹೊರಗಡೆ ಬರೋದಕ್ಕೆ ಪ್ರಯತ್ನ ಪಡ್ತಾನೆ. ಜಿಸ್ ಜಗಹ ಪರ್ ವೇ ರಹ ರಹೆ ತೆ ಉನ್ಹೋನೆ ದೇಖಾ ಕಿ ವಹಾ ಭಿ ಔರಂಗಜೇಬ್ ಕಾ ಪಹರಾ ಹೈ. ಈ ಒಂದು ಜಾಗದಲ್ಲಿ ನಾವು ನಿಂತಿದ್ರೆ ಔರಂಗಜೇಬನ ಒಂದು ಗಾರ್ಡ್ ಅಂತ ಅಂದ್ಕೊಂಡ್ಬಿಡ್ತಾರೆ, ಅಲ್ಲಿಂದ ಹೊರಟು ಬಿಡ್ಬೇಕು ನಾವು ಹಾಗಂತ ಹೇಳ್ತಾನೆ. ವೇ ಸಮಜ್ ಗಯೇ ಕಿ ಉನ್ಹೇ ಫನ್ಸಾಯ ಗಯಾ ಹೈ. ಅಂದರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಏನು ಫನ್ಸಾಯ್ ಅಂದರೆ ಎಂಟ್ರಾಪ್ ಅಂತ, ವಶಪಡಿಸ್ಕೊಳ್ಳೋದು ಅಂತ, ಇದನ್ನು ಏನಾದರೂ ಮಾಡಿ ವಶಪಡಿಸ್ಕೋಬೇಕು ಹಾಗಂತ ಅಂದ್ಕೊಂಡು ಇರ್ತಾನೆ. ಉನ್ಹೋನೆ ವಾಪಸ್ ಜಾನೆ ಕಿ ಅನುಮತಿ ಮಾಂಗಿ ಲೇಕಿನ್ ಬಾದುಷಾಹನೆ ಮನಾ ಕಿಯಾ. ಅಲ್ಲಿಂದ ವಾಪಸ್ ಬರೋದಕ್ಕೆ ಅನುಮತಿ ಕೇಳ್ತಾರೆ, ಆದರೆ ಆಗಲ್ಲ ಬರೋದಕ್ಕೆ. ಉನ್ಹೋನೆ ಸೋಚಾ ಕಿ ಕಿಸಿ ಬಿ ತರಹ ಬಾಹರ್ ನಿಕಲ್ನಾ ಹಿ ಹೋಗಾ. ಏನಾದರೂ ಮಾಡಿ ನಾನು ಹೊರಗಡೆ ಬರಲೇಬೇಕು ಇಲ್ಲಿಂದ, ಈ ಯುದ್ಧ ಭೂಮಿಯಿಂದ ಹೊರಗಡೆ ಬರಬೇಕು ಹಾಗಂತ ಅಂದ್ಕೊತಾನೆ ಶಿವಾಜಿ. ಇಸ್ಲಿಯೇ ಉನ್ಹೋನೆ ಅಪನೆ ಸಾಥ್ ಲಾಯೆ ಹುಯೆ ಲೋಗೋಂ ಕೋ ವಾಪಸ್ ಬೇಜ್ ದಿಯಾ. ಅಂದರೆ ಇವನ ಜೊತೆಯಲ್ಲಿ ಕರ್ಕೊಂಡೋಗಿರ್ತಾನಲ್ಲ ಜನಗಳನ್ನ, ಅವ್ರನ್ನೆಲ್ಲ ವಾಪಸ್ ಕಳಿಸ್ತಾನೆ. ಕೇವಲ ಅಪನೆ ಪುತ್ರ ಸಂಭಾಜಿ ಅವರು ಹಿರೋಜಿ ಫರ್ದರ್ ತಥಾ ಮದಾರಿ ಮೆಹತರ್ ಇನ್ ದೋ ಸೇವಕೋಂಕೋ ಅಪನೆ ಸಾಥ್ ರಖಾ. ಅಂದರೆ ಎಲ್ಲರನ್ನ ಕಳಿಸ್ಬಿಟ್ಟು ತನ್ನ ಪುತ್ರನಾಗಿರ್ತಕ್ಕಂಥ ಸಂಭಾಜಿ ಮತ್ತು ಹಿರೋಜ್ ಫರ್ದನ್ ಇವರಿಬ್ಬರನ್ನ ಮಾತ್ರ ಇಟ್ಕೊಂಡು, ಅವರಿಬ್ಬರನ್ನ ಮಾತ್ರ ಜೊತೆಯಲ್ಲಿ ಇಟ್ಕೊಂಡು ಉಳಿದವ್ರನ್ನೆಲ್ಲ ವಾಪಸ್ ಕಳಿಸ್ತಾರೆ. ನೋಡಿ ಶಿವಾಜಿ ಆ ಬಾಕ್ಸಲ್ಲಿ ಹೋಗಿ ಕೂತ್ಕೊತಾ ಇದ್ದಾನೆ, ಮಗ ಇನ್ನೊಬ್ಬ ಬಾಕ್ಸಲ್ಲಿ ಕೂತು ಬಿಟ್ಟಿದ್ದಾನೆ ಸಂಭಾಜಿ. उन्होंने कैद से छूटने के लिए एक तरकीब सोची. उन्होंने बीमारी का नाटक किया और मिठाई के टोकरे दान करने की औरंगजेब से अनुमति ले ली. इनके बाद कई दिन तक मिठाइयाँ बाहर जाती रही. एक दिन मौका देखकर दोनों बाप बेटे शिवाजी और संभाजी मिठाई के टोकरों में बैठकर कैद से बाहर निकले. उनके दो सेवक भी किसी तरह बहाना बनाकर भाग गए. इस खबर से औरंगजेब पछताए. शिवाजी ने अपने राज्य में वापस आकर मोर्चा संभाला. इसलिए शिवाजी महाराज को लोग हमेशा याद रखते हैं, क्योंकि उन्होंने मुगलों के हाथ से राज्य लेकर उस पर अपना कब्जा किया और हिंदवी राज्य की स्थापना की. हाँ, उन्होंने कैद से छूटने के लिए एक तरकीब सोची. ಅಂದರೆ ಈ ಒಂದು ಬಂಧನದಿಂದ ಬಿಡುಗಡೆ ಆಗೋದಕ್ಕೆ ಅವನೇನು ಮಾಡ್ತಾನೆ, ಒಂದು ಪ್ಲಾನ್ ಮಾಡ್ತಾನೆ. ಕೈದ್ ಮಾನೆ ಬಂಧನ ಅಂತ, ಓಕೆ, ಚೂಟ್ನೆ ಬಿಡುಗಡೆ ಆಗೋದು, ಓಕೆ, ತರಕೀಬ್ ಪ್ಲಾನ್ ಅಂತ, ಅದಲ್ಲಿಂದ ಹೊರಗೆ ಬರೋದಕ್ಕೆ ಪ್ಲಾನ್ ಮಾಡ್ತಾನೆ. उन्होंने बीमारी का नाटक किया और मिठाई के टोकरे में दान करने की औरंगजेब से अनुमति ले ली. ಅವನು ಒಂಥರ ಬಿಮಾರಿ ಅಂದರೆ ಸಿಕ್ಕತ್ತ ಕಾಯಿಲೆ ಅಂತ, ಈ ಕಾಯಿಲೆ ಬಂದಿರೋ ಥರನೇ ನಾಟಕ ಆಡ್ತಾನೆ ಅವನು. ಮತ್ತು ಮಿಠಾಯಿ ಟೋಕರೆ, ಮಿಠಾಯಿ ಅಂದರೆ ಸ್ವೀಟು, ಟೋಕರೆ ಮನೆ ಬುಟ್ಟಿ, ಓಕೆ, ಬುಟ್ಟಿ ದಾನ್ ಕರ್ನೇಕಿ ಔರಂಗಜೇಬ್ ಸೆ ಅನುಮತಿ ಲೇಲಿ. ಯಾವಾಗಲೂ ಮಿಠಾಯಿ ದಾನ ಮಾಡ್ತಾ ಇರ್ತಾರೆ, ಅದೇ ರೀತಿ ಇದನ್ನು ದಾನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಪರ್ಮಿಷನ್ ತಗೊತಾನೆ. ಇಸ್ಕೆ ಬಾದ್ ಕೈ ದಿನ ತಕ್ಕ ಮಿಠಾಯಿಯ ಬಾಹರ್ ಜಾತಿ ರಹಿ. ಸುಮಾರು ದಿನಗಳಿಂದ ಮಿಠಾಯಿಯನ್ನು
ಕೊಡ್ತಲೇ ಇದ್ರು. एक दिन मौका देखकर दोनों बाप बेटे शिवाजी और संभाजी मिठाई के टोकरों में बैठकर कैद से बाहर निकले. ಒಂದು ದಿನ ಏನು ಮಾಡ್ತಾನಂದರೆ ಟೈಮ್ ನೋಡಿಕೊಂಡು ಇಬ್ಬರೂ ಬಾಪ್ ಬೇಟೆ ಅಂದರೆ ತಂದೆ ಮಗ ಇಬ್ಬರೂ ಶಿವಾಜಿ ಅವ್ರ ಸಂಭಾಜಿ ಮಿಠಾಯಿ ಟೋಕ್ರೊಮ್ಮೆ ಬೈಟ್ಕರ್ ಕೈದ್ ಸೆ ಬಾಹರ್ ನಿಕಲೆ. ಈ ಮಿಠಾಯಿ ಬುಟ್ಟಿ ಇರುತ್ತಲ್ಲ ಅದರಲ್ಲಿ ಕೂತ್ಕೊಂಡ್ಬಿಟ್ಟು ಅಲ್ಲಿಂದ ಹೊರಗಡೆ ಬಂದುಬಿಡ್ತಾರೆ. ಆ ಬುಟ್ಟಿ ಎಲ್ಲ ಅವರು ಕೆಲಸದವ್ರು ಇರ್ತಾರಲ್ಲ, ಬುಟ್ಟಿಗಳನ್ನೆಲ್ಲ ಹೊರಗಡೆ ತಂದು ಹಾಕ್ತಾರಲ್ಲ ಮಿಠಾಯಿ ಬುಟ್ಟಿಗಳನ್ನ ಅಲ್ಲಿ ಇದು ಮಾಡೋದಕ್ಕೆ ಹಂಚೋದಕ್ಕೆ. ಅದೇ ರೀತಿ ಇವರು ಬುಟ್ಟಿಯಲ್ಲಿ ಕೂತ್ಕೊಂಡ್ಬಿಟ್ಟದೆ ಯಾವುದೋ ಖಾಲಿ ಇರುತ್ತಲ್ಲ ಆ ಬುಟ್ಟಿಯಲ್ಲಿ ಕೂತ್ಕೊಂಡ್ಬಿಟ್ಟು ಏನು ಮಾಡ್ತಾರೆ ಅವರು ಹೇಗೋ ಅಲ್ಲಿಂದ ಹೊರಗಡೆ ಬಂದುಬಿಡ್ತಾರೆ ತಪ್ಪಿಸ್ಕೊಂಡು. ಉನ್ಕೆ ದೋ ಸೇವಕ್ ಬಿ ಕಿಸಿ ತರಹ ಬಹಾನಾ ಬನಾಕರ್ ಭಾಗ್ ಗಯೇ. ಏನಾದರೂ ಮಾಡಿ ಈ ಸೇವಕರಿಂದ ನಾವು ಇಲ್ಲಿಂದ ತಪ್ಪಿಸ್ಕೊಂಡು ಹೊರಗಡೆ ಹೋಗಬೇಕು ಅಂತ ಅಂದ್ಕೊತಾರೆ. ಇಸ್ ಖಬರ್ ಸೆ ಔರಂಗಜೇಬ್ ಪಛತಾಯೇ. ಇವರು ಇಲ್ಲಿಂದ ಹೊರಗಡೆ ತಪ್ಪಿಸ್ಕೊಂಡು ಬರಬೇಕು ಅಂತ ಹೇಳಿಬಿಟ್ಟು ಆ ಬುಟ್ಟಿಯಲ್ಲಿ ಕೂತ್ಕೊಂಡು ಏನಾದರೂ ಮಾಡಿ ಹೊರಗಡೆ ಬಂದೇ ಬಿಡ್ತಾರೆ. ಶಿವಾಜಿನೇ अपने राज्य में वापस आकर मोर्चा संभाला. ಶಿವಾಜಿ ತನ್ನ ರಾಜ್ಯಕ್ಕೆ ವಾಪಸ್ ಬಂದುಬಿಡ್ತಾನೆ. ಮೋರ್ಚಾ ಅಂದರೆ ಮೋರ್ಚಾ ಸಂಭಾಲ, ತನ್ನ ಸೈನ್ಯನ ಮತ್ತು ತನ್ನ ರಾಜ್ಯನ ಪ್ರೊಟೆಕ್ಟ್ ಮಾಡ್ಕೊತಾನೆ ಬಂದು. इसलिए शिवाजी महाराज को लोग हमेशा याद रखते हैं. इसलिए शिवाजी महाराज को लोग हमेशा याद रखते हैं क्योंकि उन्होंने मुगलों के हाथ से राज लेकर उस पर अपना कब्जा किया और हिंदवी राज्य की स्थापना की. ತನ್ನ ರಾಜ್ಯಕ್ಕೆ ವಾಪಸ್ ಬಂದುಬಿಟ್ಟು ತನ್ನ ರಾಜ್ಯನ ಸೈನಿಕರನ್ನ ರಾಜ್ಯದಲ್ಲಿರ್ತಕ್ಕಂಥ ಜನರನ್ನ ಎಲ್ಲರನ್ನೂ ಅವನು ಪ್ರೊಟೆಕ್ಟ್ ಮಾಡ್ದ, ತನ್ನ ರಾಜ್ಯನ ಉಳಿಸ್ಕೊಂಡ. ಅರ್ಥ ಆಯ್ತಾ? ಆಮೇಲೆ ಲಾಸ್ಟಲ್ಲಿ ಏನಾಯಿತು, ತನ್ನ ಅಧಿಕಾರನ ವಶಪಡಿಸ್ಕೊಂಡು ಹಿಂದವಿ ರಾಜ್ಯನ ಸ್ಥಾಪನೆ ಮಾಡ್ತಾನೆ ಕೊನೆಯಲ್ಲಿ. ಅರ್ಥ ಆಯ್ತಾ ಮಕ್ಕಳೇ? ಶಿವಾಜಿನೇ अपने राज्य के वापस आकर हिंदवी राज्य की ಸ್ಥಾಪನಾ ಕಿ. ತನ್ನ ರಾಜ್ಯದಲ್ಲಿ ಹಿಂದವಿ ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. गृह कार्य देखिए बच्चों. रिक्त स्थानों की पूर्ति कीजिए. पहला प्रश्न देखिए. उन दिनों डैश का शासन था. डैश में क्या लिखा है बच्चों? मुगलों. शिवाजी महाराज के पिता का नाम डैश था. पिता का नाम क्या है? शाहजी. शिवाजी महाराज के माता का नाम डैश है. डैश में क्या लिखा है? माता का नाम जीजाबाई. मालूम हुआ बच्चों? रिक्त स्थानों की पूर्ति कीजिए. अच्छा लिखिए होमवर्क. उन दिनों डैश का शासन था. शिवाजी महाराज के पिता का नाम डैश था. शिवाजी महाराज के माता का नाम डैश था. यही होमवर्क है, गृह कार्य है. ये पाठ पूरा पढ़िए बच्चों, अच्छे से पढ़िए. धन्यवाद बच्चों.